भारत माता के मान्य अध्यक्षರು ಹಾಗೂ ನಿರ್ದೇಶಕರು ಶಾಸಕಾಂ ಕೇಂದ್ರ ಕಚೇರಿ ನವನಗರ ಹುಬ್ಬಳ್ಳಿ ವಿಷಯ ಈ ಕನಕಾಡಿಸಿದ ರೈತರ ಬೇಡಿಕೆಗಳಿಗೆ ಆಗ್ರಹಿಸಿ ಆಗ್ರಹಪೂರ್ವಕ ಮನವಿ. ಮಾನ್ಯರೇ, ಭಾರತೀಯ ಎಲ್ಲರೂ ಶಾಂತರಾಗಬೇಕು. ಈಗ ಒಂದು ರಾಜ್ಯದಲ್ಲಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಎಲ್ಲದಕ್ಕೂ ಕೂಡ ಕಡೆಗಣಿಸ್ತಕ್ಕಂಥ ಕೆಲಸವನ್ನು ಆಗ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಕ್ಕಂಥ ಸಂತೋಷ್ ಲಾಡ್ ಅವರ ಕ್ಷೇತ್ರದಲ್ಲೇ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರು ಬಂದು ಹೋರಾಟವನ್ನು ಮಾಡ್ತಾರೆ ಅಂದರೆ ಅಲ್ಲಿ ನಿಷ್ಕಾಳಜಿ ಆಗೈತೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಕ್ಕಂಥ ವಿಷಯ.
ಸನ್ಮಾನ್ಯ ಉಸ್ತುವಾರಿ ಮಂತ್ರಿ ಸಚಿವರು ಈಗಾದರೂ ಕೂಡ ಎಚ್ಚೆತ್ತುಕೊಳ್ಳಿ, ತಕ್ಷಣ ರೈತರ ಸಮಸ್ಯೆಗಳನ್ನು ಏನೇನಿದಾವೋ ಅವನ್ನೆಲ್ಲ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಮಾಡಬೇಕೆನ್ನುವಂಥ ಆಗ್ರಹವನ್ನು ನಾವು ಸ್ಪಷ್ಟ ಮಾಡ್ತೀವಿ. ಇನ್ನು ಮುಂದೆ ಜನರ ಕೈಗೆ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನಾವು ಎಚ್ಚೆತ್ತುಕೊಳ್ಬೇಕು ಮತ್ತು ಅಲ್ಲಿ ಏನು ಜನರ ಸಮಸ್ಯೆಗಳಿದ್ದಾವೆ, ರೈತರ ಸಮಸ್ಯೆಗಳೇನಿದ್ದಾವೆ, TC ವಿಶೇಷವಾಗಿ ಹೇಳಿರ್ತಕ್ಕಂಥದ್ದನ್ನು ಅವನ್ನೆಲ್ಲ ಬಗೆಹರಿಸ್ತಕ್ಕಂಥ ಕೆಲಸ ಮಾಡಿಕೊಡ್ಬೇಕನ್ನೋಂಥ ಆಗ್ರಹವನ್ನು ಸರ್ಕಾರಕ್ಕೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಮಾಡ್ತೀನಿ. ಇವತ್ತು ಈ ರಣರಣ ಬಿಸಿಲಿನಲ್ಲಿ ನಮ್ಮ ರೈತರು ತಮ್ಮ ಹೊಲ ಮನೆ ಕೆಲಸ ಬಿಟ್ಟು ಇವತ್ತು ಅನಿವಾರ್ಯವಾಗಿ ರಸ್ತೆ ಮೇಲೆ ಹೋರಾಟಕ್ಕೆ ಬಂದಿದ್ದಾರೆ. ಇವತ್ತು ಹುಬ್ಬಳ್ಳಿ ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸ ನಾಗರಾಜ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಶ್ರೀ ಮಹೇಶ್ ತೆಂಗಿನಕಾಯಿ ಅವರು ಜಿಲ್ಲಾ ಅಧ್ಯಕ್ಷರಾದ ಶ್ರೀ ನಿಂಗಣ್ಣ ಹಾಗೂ ಉಳಿದೆಲ್ಲ ರೈತ ಧುರೀಣರ ನೇತೃತ್ವದಲ್ಲಿ ಇವತ್ತು ಹೋರಾಟ ಆಗಿದೆ. ಆದರೆ ಈ ಹೋರಾಟ ಭಾರತೀಯ ಜನತಾ ಪಕ್ಷದ ಹೋರಾಟ ಅಲ್ಲ, ಇದು ರೈತರ ಹೋರಾಟ. ಯಾಕಂತಂದ್ರೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸಂತೋಷ್ ಲಾಡ್ ಅವರ ಕ್ಷೇತ್ರದಲ್ಲೇ ಇವತ್ತು ವಿದ್ಯುತ್ತಿನ ಸಮಸ್ಯೆ ಹಾಹಾಕಾರ ಎದ್ದೈತಿ. ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸೇನಂತಂದ್ರೆ ನಾನು ಶಾಸಕರಾಗಿ ಭಾಗವಹಿಸಿಲ್ಲ, ನಾನು ವಿರೋಧ ಪಕ್ಷದ ಉಪನಾಯಕನಾಗಿ ಭಾಗವಹಿಸಿಲ್ಲ, ನಾನು ಕಲಘಟಗಿ ಕ್ಷೇತ್ರದ ರೈತನಾಗಿ ಇವೆಲ್ಲ ಈ ಕ್ಷೇತ್ರದಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸ್ತೇನೆ. ಇವತ್ತು ನಮ್ಮದು ಹೊಲ ಹಿಡ್ಕೊಂಡು ಎಲ್ಲಿ ಯಾವ ಹೊಲಕ್ಕೂ ಕೂಡ TCಗಳು ಇಲ್ಲ. ಎಲ್ಲಿ 63 KV TCಗಳು ಬೇಕು ಅಲ್ಲಿ 25 KV TC ಹಚ್ಚಿದ್ದಾರೆ. ಎಲ್ಲಿ 200 KV TCಗಳು ಬೇಕು ಅಲ್ಲಿ ಕಡಿಮೆ ಕೆಪಾಸಿಟಿ TCಗಳನ್ನು ಹಚ್ಚಿದ್ದಾರೆ. ಎಲ್ಲಿ ಒಂದು ಬೋರ್ವೆಲ್ ಒಂದು TCಗೆ 3-4 ಬೋರ್ವೆಲ್ಗಳು ಬೇಕು ಅಲ್ಲೇ 10, 15, 20, 25 ಬೋರ್ವೆಲ್ಗಳು ಕನೆಕ್ಷನ್ ಮಾಡಿದ್ದಾರೆ. ಈ ಅಕ್ರಮ ಸಕ್ರಮ ಮಾಡಬೇಕಂತೆ ನಮ್ಮ ಸರ್ಕಾರದ ಏನು ಸ್ಕೀಮ್ ತಂದಿತ್ತು ಆ ಸ್ಕೀಮ್ದಾಗ ರೊಕ್ಕ ಕೊಟ್ಟರು ಕೂಡ ಇನ್ನೂ ತನಕ ಕಂಬ ಹಾಕಿಲ್ಲ, ಇನ್ನೂ ತನಕ TC ಹಾಕುವಂಥ ಕೆಲಸ ಮಾಡಿಲ್ಲ. ಅದಾದಮೇಲೆ ಈ ಸರ್ಕಾರ ಬಂದ ಮೇಲೆ ಮತ್ತು ಅದರಲ್ಲಿ ಬದಲಾವಣೆ ಮಾಡಿ 2 ಲಕ್ಷ ಕೊಡಬೇಕು, 2.5 ಲಕ್ಷ ಕೊಡಬೇಕಂತೆ ರೈತರಿಗೆ ಹವಾರಿಸಿದ್ರು ಇವರು. ಮತ್ತು ನಮ್ಮ ಹೋರಾಟದ ಮೂಲಕ ಅದನ್ನು ಬದಿಗಿಟ್ಟಿದ್ದಾರೆ ಈಗ. ಆದರೆ ಈಗ ನಿಜವಾಗಿ ಏನು ರೈತರಿಗೆ ಬೇಕಾಗಿದ್ದೇನು, ಅವ್ರಿಗೊಂದು ರಸ್ತೆ ಬೇಕು, ನೀರು ಬೇಕು, ಕರೆಂಟ್ ಬೇಕು, ಆಮೇಲೆ ಇಲ್ಲಿ ಮಾರ್ಕೆಟಿಗೆ ಬಂದಾಗ ಅವ್ರಿಗೆ ಮಾರ್ಕೆಟ್ದಾಗ ಅವ್ರಿಗೆ ತೊಂದರೆ ಆಗದಂತ ಇಲ್ಲಿ ವ್ಯವಸ್ಥೆ ಬೇಕು. ಇದಷ್ಟು ಕೇಳಿದರೆ ಸರ್ಕಾರಕ್ಕೆ ಅವ್ರು ಏನೂ ಕೇಳೋದಿಲ್ಲ. ರೈತರು ಅವ್ರು ದುಡಿದು ನಮಗೆಲ್ಲ ಕೊಡ್ತಾರೆ. ಆದ್ರೆ ಅಂಥ ರೈತರಿಗೆ ಅತಿ ಅವಶ್ಯಕತೆ ಇದ್ದಂಥ ಇವತ್ತು ಮಳೆ ಬ್ಯಾಸ್ಗಾಗಿ ನೀರಿಗೆ ಹಾಹಾಕಾರ ಇದ್ದೈತಿ. ಇವತ್ತು ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫಾರ್ಮರ್ ಮಾಡ್ಬೇಕಂತಲೇ ಒಂದು ಟ್ರಾನ್ಸ್ಫಾರ್ಮರ್ ಕೊಡುವಂಥ ಕೆಲಸ ಈ ಹೆಸ್ಕಾಂದಿಂದ ಆಗ್ತಾ ಇಲ್ಲ. ಈ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕ್ಷೇತ್ರದ ಶಾಸಕರಾದ ಸಂತೋಷ್ ಲಾಡ್ ಅವರು ಕೇವಲ ಕ್ಯಾಶುವಲ್ ಆಗಿ ಇದನ್ನು ಭಾಳ ನೋಡ್ತಿದ್ದಾರೆ, ಭಾಳ ಉಡಾಫೆಯಿಂದ ಈ ಸಮಸ್ಯೆಯನ್ನು ನೋಡ್ತಿದ್ದಾರೆ. ಎಲ್ಲ ರೈತರ ಬೇಡಿಕೆ ಏನಂತಂದ್ರೆ ಅವ್ರು ತಮ್ಮೆಲ್ಲ ಕೆಲಸ ಬದಿಗಿಟ್ಟು 1-2 ತಿಂಗಳು ರೈತರ ಜೊತೆ ಬಂದು ರೈತರ ಕಷ್ಟ ನಷ್ಟ ಏನೈತೆ ಅಂತ ನೋಡ್ಕೊಳ್ಳಿ. ಯಾರು ಮನೆ ಬಿದ್ದಾವು ಅವ್ರ ಮನೆಗಳನ್ನ ನೋಡಲಿ, ಯಾರು ಬೆಳೆ ಹಾಳಾಗ್ಯಾವು ಅದನ್ನು ತಿಳ್ಕೊರಿ. ಈ ಸರ್ಕಾರ ಬಂದಾಗಿಂದ ರೈತರಿಗೆ ಒಂದು ಪೈಸಾ ಬೆಳೆ ಪರಿಹಾರದ ನಿಧಿ ಬಂದಿಲ್ಲ, ಈ ಇನ್ಶೂರೆನ್ಸ್ ಬಂದಿಲ್ಲ, ಅದರ ಜೊತೆ ಬಿದ್ದಂಥ ಮನೆಗಳಿಗೆ ದುಡ್ಡು ಬಂದಿಲ್ಲ. ಅದಾದಮೇಲೆ ಇವತ್ತು ತಮ್ಮ ಅಷ್ಟಕ್ಕೆ ತಾವು ಜೀವನ ಮಾಡ್ಕೋಬೇಕಂತಂದ್ರೆ ಕರೆಂಟ್ ಕೂಡ ನೀವು ಕೊಡೋಕೆ ತಯಾರಿಲ್ಲ. ಹಾಗಾಗಿ ಇವತ್ತು ನಾವು ಸುಮಾರು ಎಚ್ಚರಿಕೆ ಗಂಟೆಯನ್ನು ಮಾತ್ರ ಮಾಡತ್ತೀವಿ. ನೀವು ಸುಧಾರಿಸ್ಕೊಲಿಕ್ಕಂದ್ರೆ ಈ ಹೋರಾಟ ಜೋರಾಗ್ತದೆ.